ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆ್ಯಕ್ಚುಲಿ ಎಲ್ಲ ಮಕ್ಕಳ ಥರ ಆಟ ಆಡಿ ಬೆಳೆದೇ ಇಲ್ಲ ಮೇಡಮ್. ಅವನು ಯಾವಾಗಲೂ ಬ್ಯುಸಿ ಅಂದ್ಕೊಂಡು ಶೂಟಿಂಗ್ ಅಂತೆ ಡಬ್ಬಿಂಗ್ ಅಂತೆ ಅಂದ್ಕೊಂಡು ನಾನು ಇಂಥದ್ದು ಮಾಡು ಅಂದರೆ ಯಾವತ್ತೂ ನಾನು ಆಗಲ್ಲ ಅಂತ ಹೇಳಲ್ಲ. ಇರೋ ಒಂದು 5 ಮಿನಿಟ್ಸಲ್ಲಿ ರೀಲ್ಸ್ ಮಾಡೋದಾಗಿರ್ಬೋದು, ಅದೆಲ್ಲದೂ ಅಷ್ಟೇ 5 ಮಿನಿಟ್ಸಲ್ಲೇ ಮಾಡಿಕೊಂಡು ಹೋಮ್ವರ್ಕ್ ಮಾಡಿಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾನೆ, ಮಕ್ಳಿಗೆ ಪ್ರಾಕ್ಟೀಸ್ ಕೊಡ್ತಾನೆ, ಅದೆಲ್ಲದೂ ಮಾಡ್ತಾನೆ. ಅವನು ಕ್ಲಾಸ್ ಮಾಡ್ತಾನೆ, ಡೈಲಿ ಕ್ಲಾಸ್ ಮಾಡ್ತಾನೆ. ಡ್ಯಾನ್ಸ್ ಕ್ಲಾಸಲ್ಲೂ ಮುಗಿಸ್ಕೊಂಡು ಹೋಮ್ವರ್ಕ್ ಮಾಡಿಕೊಂಡು ಸ್ಕೂಲಲ್ಲೂ ಆಲ್ಮೋಸ್ಟ್ 85-90 ಒಳಗಡೆ ಸ್ಕೋರ್ ಮಾಡ್ತಾನೆ. ಅದೊಂಥರ ಹೆಮ್ಮೆ ಆಗತ್ತೆ ನನಗೆ ಹೇಳ್ಕೊಳೋದಕ್ಕೆ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಈ ಸ್ಟೇಜ್ ಮೇಲೆ ನಾನು ಹೇಳಬೇಕಾಗಿರೋದು ಇಷ್ಟೇ, ಅವನಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇಷ್ಟೆಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಷ್ಟೇ. ಸಹಜವಾಗಿ ಮಕ್ಕಳು ಜನ್ಮ ಕೊಟ್ಟಂಥ ತಂದೆ ತಾಯಿಗೆ ಥ್ಯಾಂಕ್ ಯು ಹೇಳ್ತೀವಿ. ಆದರೆ ತಂದೆ ತಾಯಿ ಕೊಟ್ಟಂಥ ಬದುಕನ್ನು ಬಣ್ಣವಾಗ್ಸುವಂಥ ಮಕ್ಳಿಗೂ ಕೂಡ ತಂದೆ ತಾಯಿ ಥ್ಯಾಂಕ್ ಯು ಹೇಳೋದಿದೆಯಲ್ಲ, ಅದು ಬಹಳ ಸುಂದರ. ಇವತ್ತು ಆ್ಯಕ್ಚುಲಿ ಅವನಿಗೆ ಥ್ಯಾಂಕ್ ಯು ಹೇಳ್ತಿದ್ದಾರೆ ಅವರ ತಾಯಿ. ಅವನೊಂದು ರೀತಿ ವರ, ಅವ್ರಿಗೆ ಸಿಕ್ಕಿರೋಂಥ ಒಂದು ಬ್ಲೆಸ್ಸಿಂಗ್ಸ್ ಅಂತ ಹೇಳಿದರೆ ತಪ್ಪಾಗಲ್ಲ. ಅನೂಪ್, ವಿ ಆರ್ ವೆರಿ 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 ಪ್ರೌಡ್ ಆಫ್ ಯು. ಪ್ರತಿ ತಂದೆ ತಾಯಿಗೂ ನಿನ್ನಂತಹ ಗುಣ ಇರೋಂಥ ಮಕ್ಕಳು ಹುಟ್ಟಲಿ ಅಂತ ನಾನು ಆಶಿಸ್ತೀನಿ. ನಿನ್ನನ್ನು ಅಷ್ಟು ಸಪೋರ್ಟ್ ಮಾಡ್ತಿರೋಂಥ ಅಪ್ಪ ಅಮ್ಮನಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀಯಾ? ನಾನು ಈ ಸ್ಟೇಜ್ ಮೇಲೆ ಬಂದು ನಿಲ್ಲಕ್ಕೂ, ನಾನು ಎಷ್ಟೇ ಮೂವೀಸ್ ಮಾಡಿರಲಿ, ಸೀರಿಯಲ್ಸ್ ಮಾಡಿರಲಿ, ಅದಕ್ಕೆಲ್ಲ ನಂದೇನೂ ಇಲ್ಲ. ಅವರಿಬ್ಬರೇ ನಮ್ದು ಎಷ್ಟೇ ನೈಟ್ ಶೂಟ್ ಆಗಲಿ, ನಮ್ಮ ಪಪ್ಪ ಇರ್ತಾರೆ, ನಮ್ಮಮ್ಮ ಇರ್ತಾರೆ, ಅವ್ರದ್ದೇನು ಕೆಲಸ ಇರಲ್ಲ ಅಂದರೂ ಕಾರಲ್ಲಿ ಕೂತಿರ್ತಾರೆ, ನಿದ್ದೆಗೆಡ್ತಾರೆ, ನನಗೇನಾದರೂ ಆಗುತ್ತಾ ಅಂತ ನೋಡ್ತಾರೆ. ಅವ್ರ ಗಮನ ಅವ್ರ ಹೆಲ್ತ್ ಬಗ್ಗೆ ಅವ್ರು ನೋಡ್ಕೊಳ್ಳೋದೇ ಇಲ್ಲ. ನನ್ನ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾರೆ. ಡ್ಯಾನ್ಸ್ ಕ್ಲಾಸ್ ಮಾಡಿಕೊಟ್ಟಿದ್ದಾರೆ. ನನಗೆ ಎಷ್ಟೇ ಏನೇ ಹೇಳಿದ್ರು ಸಾಕಾಗಲ್ಲ. ನಾನು ಏನೇ ಮಾಡಿದ್ರು ಅದಕ್ಕೆ ಅವರಿಬ್ಬರೇ ಕಾರಣ. ನಾನು ಹೋಗ್ತೀನಿ ಬರ್ತೀನಿ, ನನ್ನ ಕೆಲಸ ಏನಿದೆ ಅಷ್ಟು ಮಾಡ್ತೀನಿ ಅಷ್ಟೇ. ಹಾಗೆ ನಮ್ಮ ಅಣ್ಣನೂ ಅಷ್ಟೇ. ನಂದು ಏನೇ ಕರೆಕ್ಷನ್ಸ್ ಇರಲಿ, ಅವನು ಅಷ್ಟೇ. ನಾನು ಶೂಟಿಂಗಿಂದ ಬರಲಿವರೆಗೂ ಕಾಯ್ತಿರ್ತಾನೆ, ಮಲಗಲ್ಲ. ಏನಾದರೂ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ಮೂವಿ ನೋಡ್ತಿರ್ತಾನೆ. ನಾನು ಬಂದಮೇಲೆ ನನಗೇನಾದರೂ ಊಟ ಬೇಕಾ, ಏನು ಊಟ ಮಾಡಿದ್ಯಾ, ಇಲ್ಲ. 3 ಜನನೂ ನನ್ನ ಲೈಫ್, 3 ಜನನೂ ನನ್ನ ಜೀವನನೇ 3 ಜನ ಅಂತ ಅಂದ್ಬಿಟ್ಟ ಅವನು. ಆ್ಯಕ್ಚುಲಿ ಅಣ್ಣ ಹೇಳಿದ್ ಕರೆಕ್ಟ್ ಅಲ್ವಾ? ಇದು ವ್ಯಾಲೆಂಟೈನ್ಸ್ ಡೇ, ಇದು ನಿಜವಾದ ಪ್ರೀತಿಯ ಸಂಭ್ರಮ. ನಮ್ಮ ತಂದೆ ತಾಯಿನ ಸಂಭ್ರಮಿಸೋದು, ನಮ್ಮ ಅಣ್ಣನ ಸಂಭ್ರಮಿಸೋದು, ತಂದೆ ತಾಯಿಯಾಗಿ ಮಕ್ಕಳನ್ನ ಸಂಭ್ರಮಿಸೋದು, ವೇದಿಕೆ ಮೇಲೆ ಇಂಥ ಪ್ರತಿಭೆಗಳನ್ನ ನಾವು ಸಂಭ್ರಮಿಸೋದು. ಬಹುಶಃ ವ್ಯಾಲೆಂಟೈನ್ಸ್ ಡೇಗೆ ನಿಜವಾದ ಅರ್ಥ ಈ ಕ್ಷಣ ಸಿಕ್ಕಿದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಿಮ್ಗೆ. ಆ್ಯಕ್ಚುಲಿ ಎಲ್ಲೋ ಗೊತ್ತಿಲ್ಲದೆ ಒಂದು ಕಡೆಯಿಂದ ಕಣ್ಣೊಂಥರ ತ್ಯಾವ ಆಗೋಯ್ತು. ಅದು ಒಂದು ಈ ರವಿ ಸರ್ ಸ್ಟೈಲ್ ಆಫ್ ನರೇಷನ್ ಇತ್ತು. ಯಾರೋ ಒಂದಿಬ್ರು ಕೂತ್ಕೊಂಡು ಆ ಕತೆ ಹೇಳ್ತಾರೆ, ಆ ಕತೆ ಏನು ಅನ್ನೋದಕ್ಕೆ ಮ್ಯೂಸಿಕ್ಕು, ಆ ಬ್ಲಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ರುದ್ರ ಮಾಸ್ಟರ್ ಇವತ್ತಿಲ್ಲ, ಮಲ್ಲಿ ಮಾಸ್ಟರ್ ಅಮೇಝಿಂಗ್ ಮಾಸ್ಟರ್. ಗೌಡ್ರೆ ತುಂಬ ಇಂಪ್ರೂವ್ ಆಗಿದ್ದಾರೆ. ಗೌಡ್ರೆ ತುಂಬಾನೇ ನಿಮ್ಮ ಇಂಪ್ರೂವ್ಮೆಂಟ್ ಎದ್ದು ಕಾಣಿಸ್ತಿತ್ತು. ಇಟ್ಸ್ ನಾಟ್ ಈಸಿ ಟು ಡಾನ್ಸ್ ವಿತ್ ಡೀಸೆಲ್ ಅವರು ತಮಾಷೆ ಅಲ್ಲ. ಅವ್ರು ಏನ್ರಲ್ಲಾದ್ರೂ ಹಾಕಿ ಅವ್ರು ಅದೇ ಹಾಕ್ಬಿಡ್ತಾರೆ. ಅವ್ರು ನರಸಿಂಹನ ಅವತಾರ ಕೊಟ್ಟರೆ ನರಸಿಂಹ ಹಾಕ್ಬಿಡ್ತಾರೆ, ಇನ್ನೇನೋ ಹಾಕಿದ್ರೆ ಅದಾಗ್ಬಿಡ್ತಾರೆ. ಇವತ್ತು ಪಾರಿವಾಳ, ಇವತ್ತೇನೋ ಗಿಣಿ ಅಂದ್ರೆ ಕಂಪ್ಲೀಟ್ ಗಿಣಿ ಆಗ್ಬಿಟ್ಟಿದ್ರಿ. ಅಂಡ್ ಎಷ್ಟು ಎಮೋಷನಲ್ ಆಗಿತ್ತು ಅಂದ್ರೆ, ಖುಷಿಯಾಗಿದ್ದಾಗ ಒಂದು ಎಕ್ಸ್ಪ್ರೆಷನ್ಸ್ ಇರೋದು ನಿಮ್ಮಲ್ಲಿ. ಆಮೇಲೆ ಒಂದ್ ಸ್ವಲ್ಪ ಅವ್ರನ್ನ ಫ್ಲರ್ಟ್ ಮಾಡ್ಬೇಕಾದ್ರೆ ಬೇರೆ ಎಕ್ಸ್ಪ್ರೆಷನ್ ಇರೋದು. ಅವ್ರು ಕಾಣಿಸಲ್ಲ ಅಂತ ಹೇಳಿದ ತಕ್ಷಣ ನಿಮ್ಮಲ್ಲ ದುಃಖದ ಎಕ್ಸ್ಪ್ರೆಷನ್ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು. ಆಮೇಲೆ ನೀವು ಲವ್ನ ನೀವು ಅಕ್ಸೆಪ್ಟ್ ಮಾಡಿದಾಗ ಇದ್ದಿದ್ದ ಎಕ್ಸ್ಪ್ರೆಷನ್ ಎಲ್ಲವನ್ನು 100 ಔಟ್ ಆಫ್ 100 ಮಾಡಿದ್ರಿ ಡಿಶಾ.